ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ವರುಣ್ ವಸಿಷ್ಠ ಅಂತ. ನಮ್ಮ ಗುರುಗಳು ಮತ್ತೆ ನಮ್ಮ ಅಕ್ಕ ಅವ್ರು ಹೇಳ್ದಂಗೆ ಖಂಡಿತ ಸಿನಿಮಾನ ತುಂಬಾ ಆಸೆ ಪಟ್ಟು ಮೊದಲಿಂದಲೂ ಕನಸು ಕಟ್ಕೊಂಡ್ಬಂದಿದೆ. ಬಿಕಾಸ್ 1919 ಕಿಡ್ಸ್ ಅವ್ರಿಗೆ ಫಸ್ಟ್ ಆಫ್ ಆಲ್ ಅಲ್ಲಿಂದ ಬಂದವ್ರಿಗೆ ಸಿನಿಮಾನೇ ದೊಡ್ಡ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಅದು ಒಂದು ದೊಡ್ಡ ಕಲ್ಪನೆ, ದೊಡ್ಡ ಆಸೆ, ದೊಡ್ಡ ಗುರಿ ಆಗಿರುತ್ತೆ. ಸೊ ಎಷ್ಟೋ ಜನಕ್ಕೆ ಅದು ರೀಚ್ ಆಗಲ್ಲ. ಕೆಲವೊಂದು ಟೈಮ್ ರೀಚ್ ಆಗೋ ಟೈಮಲ್ಲಿ ತುಂಬಾ ಅಡೆಚಣೆಗಳಾಗತ್ತೆ. ನನ್ನ ಶಾರ್ಟ್ ಫಿಲ್ಮ್ಗಳಂತ ನಾನು ಕಾಲೇಜ್ ಡೇಸಲ್ಲಿ ನಾನು ಮಾಡ್ತಿರ್ಬೇಕಾದ್ರೆ ಅದು 0 ಬಜೆಟ್ ಆಗ್ತಿತ್ತು. ನಮ್ಮ ಹತ್ರ ಏನು ಬಜೆಟ್ ಅಂತ ಇರಲಿಲ್ಲ, ಪ್ರೊಡಕ್ಷನ್ ಅಂತ ಏನೂ ಇರಲಿಲ್ಲ. ಬಟ್ ಅದನ್ನ ಆ ಪ್ರಯತ್ನಗಳನ್ನ ಸೌದಿ ಅರೇಬಿಯಾದಲ್ಲಿ ಇದ್ರು ಸಚಿನ್ ಸರ್ ಅದನ್ನ ಗುರುತಿಡಿದು ಪರಿಚಯ ನಮಗೆ ಆಗಿದೆ ಫೇಸ್ಬುಕ್ ಮುಖಾಂತರ. ಬಟ್ ಅಲ್ಲಿಂದ ಒಂದು ಬ್ರದರ್ಹುಡ್ ಇಂದ ಶುರುವಾಗಿದ್ದು. ಏನೋ ವಿಚಾರಕ್ಕೆ ಸರ್ ಹೇಳ್ದಂಗೆ ಉಡುಪಿಗೆ ಹೋದಾಗ ಒಂದು ಕ್ಯಾಮ್ರಾ ಸಿಕ್ಕಿದಕ್ಕೆ ಅಲ್ಲೂ ಕೂಡ ಒಂದು 0 ಬಜೆಟ್ ಒಂದು 12-14 ಅವರ್ಸ್ ಅಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡಿ ನಮ್ಮ ರೆಫರೆನ್ಸ್ಗೆ ಅಂತ ನೋಡ್ಕೊಂಡ್ವಿ. ಅವತ್ತು ಇವರ ಸಪೋರ್ಟ್ ಇಂದಾನೆ ಕೂಡ ನಮ್ಗದು ರಿಲಯನ್ಸ್ ಅಲ್ಲಿ ರೀಜನಲ್ ರಿಲೀಸ್ ಆಯ್ತು. ಆ ತರ ಇವತ್ತು ಇಂಥದ್ದೊಂದು ದೇವನಪ್ಪ ಜಾದುಗಾರ ಮಾಡ್ಬೇಕು ಅನ್ನೋದು 100% ದೊಡ್ಡ ಕನಸು. ನಂಗೊಂದು ತಾಯಿ ಇದ್ದಂಗೆ ಇದು. ಇದಕ್ಕೆ ಫಸ್ಟ್ ನಂಗೆ ಈ ಜಾಗದಲ್ಲಿ ನಿಂತ್ಕೊಳ್ಳೋಕೆ ಚಾನ್ಸ್ ಕೊಟ್ಟಿದ್ದಂತ ಬಾಲಕೃಷ್ಣ ಸರ್ ಮತ್ತೆ ಸಚಿನ್ ಸರ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೇನೆ. ಅವ್ರ ಇದ್ದಾಗ ಇದ್ರೆ ಇದನ್ನ ಕಲ್ಪನೆ ಮಾಡಕ್ ಆಗ್ತಿರ್ಲಿಲ್ಲ. ಮೇಡಮ್ ಹೇಳ್ದಂಗೆ ಈ ತರ ಒಂದು ಮನಸ್ಸು ಇರಬೇಕು, ಒಳ್ಳೆ ಕಲ್ಪನೆ ಕಾಣೋರ್ಗೆ ಅಥವಾ ಒಂದು ಚಾನ್ಸ್ ಅಂತ ಕೊಡ್ಬೇಕು. ಚಾನ್ಸ್ ಕೊಟ್ಮೇಲೆ ಏನ್ ಮಾಡಬಹುದು ಅನ್ನೋದು ಒಂದು ಪ್ರಯತ್ನದಲ್ಲಿ ಸಫಲ ಆಗಕ್ಕೆ ಗೊತ್ತಾಗೋದು. ಅಂಡ್ ನಾನು ಕೆಲಸ ಮಾಡಿರೋ ಅಷ್ಟು ಜನ ಆರ್ಟಿಸ್ಟ್ ಇರ್ತಾರಲ್ಲ, ನನಗೆ ದೇವರು ಹೊರ ಕೊಟ್ಟಂಗೆ ಆಯ್ತು. ಫಸ್ಟ್ ಆಫ್ ಆಲ್ ಸಚಿನ್ ಸರ್ನು ಫಸ್ಟ್ ಭೇಟಿ ಮಾಡಿದಾಗ ನನಗೆ ಅವ್ರ ಆಕ್ಟಿಂಗ್ ಸ್ಕಿಲ್ಸ್ ಬಗ್ಗೆ ಗೊತ್ತಿರಲಿಲ್ಲ. ಯಾವತ್ತು ನಾನು ಶಾರ್ಟ್ ಫಿಲ್ಮ್ ನೋಡೋದು ಅವತ್ತೇ ಅನ್ಕೊಂಡೆ, ಇಲ್ಲ ಇವ್ರು ತುಂಬಾ ದೊಡ್ಡ ಕಲಾವಿದ ಆಗೋ ಪ್ರತಿಯೊಂದು ಲಕ್ಷಣ ಇದೆ ಅಂತ. ನಂಗೆ ತುಂಬಾ ಖುಷಿ ಆಗಿತ್ತು ಫಸ್ಟ್. ಯಾಕಂದ್ರೆ ಫಸ್ಟ್ ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿರ್ಬೇಕು, ಅದರಲ್ಲಿ ನಂಬರ್ 1 ಆಗಿ ನಿಂತ್ಕೊಂಡ್ರು. ಆಮೇಲೆ ಸಿನಿಮಾಕ್ಕೆ ಯಾವತ್ತು ಇಂಥದ್ದು ಕೊಂದು ಕೊರತೆ ಮಾಡ್ದಲೆ ಯಾವತ್ತು ನನ್ನ ಸಿನಿಮಾದಲ್ಲಂತೂ ಪ್ರೊಡಕ್ಷನ್ ಇಂದ ಒಂದು ದಿವಸಕ್ಕೂ ಒಂದು ಕ್ಷಣಕ್ಕೂ ನಮ್ಗೆ ಯಾವತ್ತೂ ಕಮ್ಮಿ ಮಾಡಿಲ್ಲ. ಕೇಳಿದಕ್ಕಿಂತ ಇನ್ನೂ ಹೆಚ್ಚಾಗಿ ಮಾಡು, ಚೆನ್ನಾಗಿ ಬರ್ಬೇಕಷ್ಟೇ. ಸಿನಿಮಾ ಜನ ಆಚೆ ನೋಡ್ಬೇಕಾದ್ರೆ ಸೂಪರ್ ಆಗಿದೆ ಅಂತ ಹೇಳೋದು ಸಾಕು. ಅಷ್ಟು ಉದಾರ ಮನಸ್ಸಿರುವಂಥ ಪ್ರೊಡಕ್ಷನ್ ಹೌಸಲ್ಲಿ ನಾನು ಮೊದಲನೇ ಸಿನಿಮಾ ಮಾಡ್ತಿರೋದು. ತುಂಬಾ ಥ್ಯಾಂಕ್ ಯು. ಆ್ಯಂಡ್ ಸುಧಾ ಬೆಳ್ವಾಡಿ ಮೇಡಮ್ ತುಂಬಾ ದೊಡ್ಡ ಇಂಪಾರ್ಟೆಂಟ್ ರೋಲ್ ಇದೆ. ಇದ್ರದ್ದು ನೆಕ್ಸ್ಟ್ ಏನೇ ಪ್ಲಾನ್ ಇದ್ರು ಮೇಡಮ್ದು ತುಂಬಾ ದೊಡ್ಡ ಜವಾಬ್ದಾರಿ ಇದೆ. ನಮ್ಮ ಹೀರೋಗೂ ಅವ್ರಿಗೂ ಒಂದು ಟಗ್ ಆಫ್ ಆಗೋದು ಎಲ್ಲ ಸಾಧ್ಯತೆಗಳಿದೆ. ಅವರು ಅಷ್ಟೇ ಅಂತ ಹಿರಿಯ ಕಲಾವಿದ ಹತ್ರ ಹೋಗಿ ಕೇಳ್ಕೊಂಡಾಗ ಖಂಡಿತ ಮಾಡ್ಕೊಡ್ತೀನಿ, ಒಳ್ಳೆ ಟೀಮ್ ಕಟ್ಟಿದ್ದೀರಾ ಅಂತ ಹೇಳಿ ಸಪೋರ್ಟ್ ಮಾಡಿದ್ರು. ಅಂಡ್ ಪ್ರಿಯಾ ಮೇಡಮ್ ಬೆಸ್ಟ್, ಔಟ್ಸ್ಟ್ಯಾಂಡಿಂಗ್. ಇಡೀ ಸಿನಿಮಾದಲ್ಲಿ ಕಾಂಪಿಟೇಷನ್ ಇದೆ. 100% ಹೇಳ್ತೀನಿ. ಸಿನಿಮಾ ನೀವು ನೋಡ್ದಾಗ ನಿಮ್ಗೊಂದು ಅನ್ಸುತ್ತೆ, ಪ್ರತಿಯೊಬ್ಬ ನಟಿ ಕೂಡ ಒಬ್ರಿಗೊಬ್ರು ಕಾಂಪಿಟೇಷನ್ ಕೊಟ್ಟಿದ್ದಾರೆ. ಅದು ಒಬ್ಬ ನಿರ್ದೇಶಕ ನಂಗೆ ಸಿಕ್ಕಿರೋ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಹ್ಯಾಪಿ ನ್ಯೂ ಇಯರ್. ನಾನು ಹೇಳಕ್ ಏನು ಮನ್ಸು ಪಡ್ತೀನಿ ಅಂತಂದ್ರೆ, ವರುಣ್ ನನಗೆ ಅರೌಂಡ್ 15 ವರ್ಷದಿಂದ ಪರಿಚಯ. ಆಸ್ ಹಿ ಟೋಲ್ಡ್, ಫೇಸ್ಬುಕ್ ಅಲ್ಲಿ ನಾವು ಮೀಟ್ ಆಗಿರೋದು. ಚಿಕ್ಕ ಹುಡುಗ ನಾನು ಆಕ್ಚುಲಿ ಕನ್ಸ್ಕೊಂಡಿದ್ದು ಐ ವಾಂಟ್ ಟು ಬಿ ಅನ್ ಆಕ್ಟರ್. ಕಾರಣಾಂತರ ಆಪರ್ಚುನಿಟಿ ಸಿಕ್ಕಿಲ್ಲ. ಸೊ ಆ ಥರ ಇತ್ತು. ಆವಾಗ ನಾನು ಓಕೆ, ಈ ಹುಡುಗನಾದ್ರೂ ಬೆಳೀಲಿ ಅಂತ ಅನ್ನೋದಕ್ಕೆ ಐ ಸ್ಟಾರ್ಟೆಡ್ ಗಿವಿಂಗ್ ಹಿಮ್ ಬ್ಯಾಕ್ಗ್ರೌಂಡ್ ಸಪೋರ್ಟ್. ಯಾವಾಗ ಊರಿಗೆ ಬಂದು ವೆನ್ ವಿ ಡಿಡ್ ದ ಶಾರ್ಟ್ ಫಿಲ್ಮ್, ಆವಾಗಲೂ ಆಸ್ ಇ ಟೋಲ್ಡ್ ಐ ರಿಯಲೈಸ್ ಐ ಕ್ಯಾನ್ ಆ್ಯಕ್ಟ್ ಈವನ್ ನೌ. ಸೊ ನಾನು ಅದನ್ನು ಡಿಸ್ಕಸ್ ಮಾಡಿದೆ ಆ್ಯಂಡ್ ಹಿ ಹ್ಯಾಡ್ ಅ ಬ್ಯೂಟಿಫುಲ್ ಸ್ಟೋರಿ ಆ್ಯಕ್ಚುಲಿ. ಇದನ್ನು ಆ್ಯಸ್ ಎಲ್ಲರೂ ಹೇಳಿದಂಗೆ ಮುಗ್ಧ ಅಂತ ಅಂತಿರಲ್ಲ, ಅವನು ಆ ಸ್ಟೋರಿನ ಆ್ಯಕ್ಚುಲಿ ಬರ್ತಿರೋದೇ ನನ್ನ ಪರ್ಸ್ನಾಲಿಟಿ ನೋಡಿ. ಯಾಕಂದರೆ ನಾನು ಆವಾಗ ಎದ್ದಿದ್ದು ನನ್ನ ಗೆಟಪ್ಪು ಆ ಥರ ಇತ್ತು. ಸೊ ಹಿ ವಾಸ್ ಹ್ಯಾಪಿ ಆ್ಯಂಡ್ ಹಿ ಸೆಡ್, ಅಣ್ಣ ರಾ ಲುಕ್ ಇದೆ, ಮಾಡಿಬಿಡೋಣ ಅಂತ. ಸೊ ಐ ಸೆಡ್ ಓಕೆ. ಡ್ಯಾಡಿ ಹತ್ರ ಮಾತಾಡಿದೆ, ಡ್ಯಾಡಿನೂ ಒಪ್ಕೊಂಡ್ರು, ಮಾಡೋಣ ಅಂತ ಆಯಿತು. ಆ್ಯಂಡ್ ನಿಜ ಹೇಳ್ಬೇಕಂತಂದರೆ ದ ಕಾಸ್ಟ್ ಇಟ್ಸ್ ಲೈಕ್ ಆಸ್ ಇಟ್ ಟೋಲ್ಡ್ ಕಾಂಪಿಟೇಷನಲ್ಲಿತ್ತು. ಆ್ಯಂಡ್ ಫಾರ್ ಮಿ ಇಟ್ ಈಸ್ ಅ ನ್ಯೂ ಮೂವಿ. ಆದರೆ ಇವ್ರ ಮುಂದೆ ಎಲ್ಲ ನಡ್ಸೋದ್ಬೇಕಂತಂದರೆ ಗಟ್ಸ್ಬೇಕು. ಐ ಗ್ಯಾದರ್ಡ್ ಇಟ್ ಆ್ಯಂಡ್ ಐ ಡಿಡ್ ಇಟ್. ಸೊ ಇನ್ನು ಪ್ರೇಕ್ಷಕರ ಕೈಲಿರುತ್ತೆ. ಸಿನಿಮಾ ಬಂದಾಗ ದಯವಿಟ್ಟು, ಕನ್ನಡ ಸಿನಿಮಾ ಮಾಡಿದ್ದೀವಿ, ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ, 3 ವರ್ಷ ತಗೊಂಡು. ಸೊ ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ, ಹೊಸಬ್ರನ್ನ ಹಳಬ್ರನ್ನ ಎಲ್ಲರನ್ನೂ ಪ್ರೋತ್ಸಾಹಿಸಿ ಕನ್ನಡ ಇಂಡಸ್ಟ್ರಿನ ಗೆಲ್ಲಿಸಿ. ಮೊದಲನೇದಾಗಿ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಗೊತ್ತಿಲ್ಲ ಪಾತ್ರದ ಬಗ್ಗೆ ಪೂರ್ತಿಯಾಗಿ ಬೇಡ ಅಂತ ಹೇಳ್ಬಿಟ್ರು ಬಂದ ತಕ್ಷಣ, ಪಾತ್ರದ ಬಗ್ಗೆ ಎಲ್ಲೂ ಬಿಟ್ಕೊಡ್ಬೇಡಿ ಅಂತ. ಆದರೆ ಈ ಕತೆ ಒಂದು ವಿಭಿನ್ನವಾದ ಕತೆ.
ಅಂತ ಅನ್ನಿಸ್ತು ನನಗೆ. ಮೊದಲು ಕತೆ ಹೇಳಿದಾಗಲೇ ಸರ್ಗೆ ನಾನು ಆಶ್ಚರ್ಯವಾಗಿ ನೋಡ್ತಿದ್ದೆ ಈ ಒಂದು ಪಾತ್ರನ ಅಂತ ಹೇಳಿ. ಯಾಕಂದರೆ ಮುಂಚೆ ನಾನು ಮಾಡಿರೋ ಅಷ್ಟು ಪಾತ್ರಗಳಲ್ಲಿ ಇದು ಒಂದು ವಿಭಿನ್ನತೆ ಹೊಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೂ ತುಂಬ ಇಷ್ಟ ಆಯಿತು. ನನ್ನ ಕೋ ಆ್ಯಕ್ಟರ್ ಮಂಜು ಸರ್ ಆಗಿರ್ಬೋದು, ಆಮೇಲೆ ಡೈರೆಕ್ಟರ್ ಆಗಿರ್ಬೋದು, ಸಿನಿಮಾಟೋಗ್ರಫರ್ ಆಗಿರ್ಬೋದು ಸಚಿನ್ ಸರ್, ಎಲ್ಲರೂ ತುಂಬ ಕೋಆಪ್ರೇಟಿವ್ ಆಗಿ ಎಲ್ಲರೂ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀವಿ. ಎಲ್ಲ ಹಾರ್ಡ್ ವರ್ಕರ್ ಇದ್ದಾರೆ ನಮ್ಮ ಟೀಮಲ್ಲಿ. ಸೊ ಎಲ್ರಿಗೂ ಒಳ್ಳೇದಾಗಬೇಕು, ಸಿನಿಮಾ ಗೆಲ್ಲಬೇಕು. ಆಲ್ ದಿ ವೆರಿ ಬೆಸ್ಟ್ ಟು ದ ಟೀಮ್. ಥ್ಯಾಂಕ್ ಯು. ಮುದ್ದಾಗಿರೋ ಕ್ಯಾರೆಕ್ಟರು ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ಒಂದು ಪಾತ್ರ ಈ ಥರ ತಿರುಗಿ ತಗೊಳುತ್ತೆ ಅಂತ. ಆ ಥರ ಒಂದು ಏನೋ ಒಂದು ಸಸ್ಪೆನ್ಸ್ ಥ್ರಿಲ್ ಇಟ್ಟಿದ್ದಾರೆ ಇದರಲ್ಲಿ. ಸೊ ಅದನ್ನ ಹೇಳ್ಬಿಟ್ರೆ ಕತೆ ಪೂರ್ತಿ ಬಿಟ್ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿ ಅದು ಹೇಳಿದ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನಗೆ ಟೈಟಲೇ ತುಂಬ ಇಷ್ಟ ಆಯಿತು. ಇವಾಗ ಯಾವ ಥರದೋ ಟೈಟಲ್ಸ್ ಬರುತ್ತೆ, ಅದರಲ್ಲಿ ಈ ಒಂದು ದೇವನೊಬ್ಬ ಜಾದೂಗಾರ ಅಂತ ನಿಜವಾಗ್ಲೂ ಇದು ಅರ್ಥಪೂರ್ಣವಾದ ಟೈಟಲು. ಎಷ್ಟೋ ಸತಿ ನಾವು ಟೈಟಲ್ ನೋಡಿ ಸಿನಿಮಾ ನೋಡಬೇಕು ಅಂತ ಅನ್ಸುತ್ತೆ, ಆ ಥರ ಒಂದು ಟೈಟಲ್ ಇಟ್ಟಿದ್ದಾರೆ. ಸೊ ಕಂಗ್ರಾಟ್ಸ್ ಟು ದ ಟೀಮ್ ಫಾರ್ ದ್ಯಾಟ್. ಆಮೇಲೆ ವರುಣ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಸಿನ್ಸಿಯರ್ ಆಗಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅಂದರೆ ಎಲ್ಲ ಅಟೆನ್ಷನ್ ಟು ಡೀಟೇಲ್, ಎಲ್ಲ ಒಂದೊಂದು ಚಿಕ್ಕ ವಿಷಯನೂ ಅವರು ಸೀರಿಯಸ್ ಆಗಿ ವರ್ಕ್ ಮಾಡಿದ್ದಾರೆ, ಪ್ಯಾಷನೇಟ್ ಆಗಿ ಮಾಡಿದ್ದಾರೆ. ಸೊ ಇಂಥ ಒಬ್ಬ ಚಿಕ್ಕ ಹುಡುಗ ಥರನೇ ಇದ್ದಾರೆ ಅವ್ರು, ನಂಗೆ ಗೊತ್ತಿರೋ ಅವ್ರ ವಯಸ್ಸು. ಸೊ ಅದಕ್ಕೆ ಇವ್ರು ಸಪೋರ್ಟ್ ಆಗಿ ಬಂದಿದ್ದಾರೆ. ಸೌದಿ ಅರೇಬಿಯಾದಿಂದ ಕನ್ನಡ ಸಿನಿಮಾಕ್ಕೋಸ್ಕರ ಇಷ್ಟು ಕಷ್ಟಪಟ್ಟು ಹಣ ಹಾಕಿ ಮಗನ್ನು ಮುಂದೆ ತಂದು ಪ್ರೋತ್ಸಾಹ ಮಾಡಿದ್ದಾರೆ. ಸೊ ಇವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಬೇಕು. ಯಾಕೆಂದ್ರೆ ಅಲ್ಲಿ ಇಲ್ಲಿ ಸಿನಿಮಾ ಮಾಡೋದು ತುಂಬಾ ಕಷ್ಟ. ಇಲ್ಲಿರೋರೇ ಸುಮಾರು ದಿವಸ ತಗೋತಾರೆ ಒಂದು ಸಿನಿಮಾ ಕಂಪ್ಲೀಟ್ ಮಾಡಕ್ಕೆ. ಅಂಥದ್ರಲ್ಲಿ ಅಲ್ಲಿಂದ ಬಂದು ಇಲ್ಲಿ ಮಾಡಬೇಕು ಅಂತ ಒಂದು ಉತ್ಸಾಹ ಇಟ್ಕೊಂಡು ಮಾಡಿದ್ದಾರೆ. ಅದಕ್ಕೆ ಮೀಡಿಯಾದವ್ರು ಎಲ್ಲರೂ ಪ್ರೋತ್ಸಾಹ ಮಾಡಬೇಕು. ಹಾಗೆ ನನ್ನ ಪಾತ್ರ ಬಗ್ಗೆ ಹೇಳಬೇಕು ಅಂದರೆ ನನಗೆ ಇದರಲ್ಲಿ ಒಂದು ವಿಭಿನ್ನ ಪಾತ್ರ ಇದೆ. ನಾನು CM ರೋಲ್ ಮಾಡ್ತಾ ಇದ್ದೀನಿ, ಇದ್ರಲ್ಲಿ ಮಾಡಿದ್ದೀನಿ. ಸೊ ಇಟ್ಸ್ ಅ ನ್ಯೂ ರೋಲ್ ಫಾರ್ ಮೀ ಆ್ಯಂಡ್ ನ್ಯೂ ಡೈಮೆನ್ಷನ್ ಟು ಮೈ ಕ್ಯಾರೆಕ್ಟರ್, ಐ ಮೀನ್ ಟು ಮೈ ಪರ್ಸ್ನಾಲಿಟಿ. ಸೊ ಮುಂದೇನು ಇಂಥ ರೋಲ್ಗಳು ಬಂದರೆ ಮಾಡೋಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಒಂದೇ ಥರ ಅಮ್ಮ ಮಾಡಿ ಸುಸ್ತಾಗಿದ್ದೀನಿ. ಸೊ ಥ್ಯಾಂಕ್ಸ್ ವರುಣ್ ಫಾರ್ ದ್ಯಾಟ್ ಆ್ಯಂಡ್ ಥ್ಯಾಂಕ್ ಯು ಸಚಿನ್. ಆಮೇಲೆ ಟೀಸರು ತುಂಬಾ ಚೆನ್ನಾಗಿದೆ, ಕುತೂಹಲ ಮೂಡಿಸುತ್ತೆ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ತಾವು ಎಲ್ಲರಿಗೂ ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು. ಪ್ರಪ್ರಥಮವಾಗಿ ಹೊಸ ವರ್ಷದ ಶುಭಾಶಯಗಳೊಂದಿಗೆ ನಮ್ಮ ದೇವನೊಬ್ಬ ಜಾದೂಗಾರ ಈ ಚೊಚ್ಚಲ ಮಗು ನಮ್ಮದು ಇವತ್ತು ಟೀಸರ್ ರಿಲೀಸ್ನ ಈ ಸಂದರ್ಭದಲ್ಲಿ ಮಾಧ್ಯಮದ ಎಲ್ಲ ಮಿತ್ರರಿಗೂ ಈ ಸಿನಿಮಾದಲ್ಲಿ ಶುರುವಿನಿಂದ ಇದುವರೆಗೆ ನಿರಂತರವಾಗಿ ವಿದೌಟ್ ರೆಸ್ಟ್ ಕೆಲಸ ಮಾಡಿದ ಎಲ್ಲ ನಮ್ಮ ಆರ್ಟಿಸ್ಟ್ಗಳಿಗೆ ನಾನು ಹೊಸ ವರ್ಷ ಶುಭಾಶಯ. ಅವರಿಗೆ ಮುಂಬರುವ ದಿನಗಳಲ್ಲಿ ಯಶಸ್ಸು ಆಗಲಿ ಒಂದು ಆಶೀರ್ವಾದ ಮಾಡಿ ನಿಮ್ಮ ಈ ಪ್ರಶ್ನೆಗೆ ನಾನು ತಗೊಳ್ತೇನೆ. ಒಂದು 4 ವರ್ಷದ ಹಿಂದೆ ವರುಣ್ ರವರು ನನ್ನ ಮಗನನ್ನು ಮೀಟ್ ಆಗಿ ಊರಿಗೆ ಬಂದರು. ಆವಾಗ ನಾನು ವೆಕೇಶನ್ನಲ್ಲಿದ್ದೆ. ಊರಿನಲ್ಲಿ ಬಂದು ಏನೋ ಒಂದು ಕ್ಯಾಮರಾ ತಗೊಂಡು ಬಂದಿದ್ರು, ಸಣ್ಣದು, ದೊಡ್ಡದೇನು ನಿಮ್ಮದು ಇಷ್ಟು ಹಾಗೆ ಇಲ್ಲ ಅಲ್ಲ, ಏನೋ ಒಂದು ಪಿಕ್ಚರ್ ಮಾಡಿ ನನ್ನನ್ನು ಸಹ ಅದರಲ್ಲಿ ನಮ್ಮ ತೋಟದ ಮನೆಯಲ್ಲಿ ಇದು ಮಾಡಿ ಕನ್ನಡ ಊರಿನಲ್ಲಿ ಒಂದು ಕತೆ ಅಂತೇಳಿ ಅದಕ್ಕೊಂದು ಇದು ಕೊಟ್ಟು ತುಂಬ ಸಂತೋಷ ಆಯಿತು. ಮತ್ತು ಅವರು ಅವಾಗ ಹೀರೋಯಿನ್ ಹೇಳಿದ ಹಾಗೆ ಒಳ್ಳೆ ಹುಡುಗ, ಮುಗ್ಧ ಮನಸ್ಸು, ಪಾಪದವನು, ಏನೋ ಮಾಡ್ಬೇಕಂತಿದೆ ಅವನಿಗೆ. ನಾನು ಅದನ್ನು ನನ್ನ ಮಗನ ಮುಖಾಂತರ ಯಾಕೆ ಮಾಡ್ಲಿಕ್ಕೆ ಕೊಡ್ದು? ನನ್ನ ಮಗನಿಗೆ ಮುಂಚೆಯಿಂದ ಕಾಲೇಜಿಗೆ ಹೋಗುವಾಗ ಅದು ನನಗೆ ಸಹ ಇತ್ತು. ಇವನು ಕಾಲೇಜ್ ಲೈಫ್ನಲ್ಲಿ ಸಹ ಡ್ರಾಮಾ ಎಲ್ಲ ಆ್ಯಕ್ಟ್ ಎಲ್ಲ ಮಾಡುವಂಥದ್ದೆಲ್ಲ ಇದಿತ್ತು. ಅದಕ್ಕಾಗಿ ನಾನು ಆ ದಿವಸನೇ ಡಿಸೈಡ್ ಮಾಡಿದೆ ಏನಾದರೂ ಒಂದು ಮಾಡುವ ಅಂತ. ಸೊ ಇವತ್ತು ಈ ಒಂದು ದೇವನೊಬ್ಬ ಜಾದೂಗಾರ ಈ ಸಿನಿಮಾದಲ್ಲಿ ನಾನು ಒಂದು ಪ್ರಾಮಿನೆಂಟ್ ರೋಲ್ ಮಾಡಿದ್ದೀನಿ. ಆ್ಯಂಡ್ ದೆನ್ ರೂತ್ಲೆಸ್ ವಿಲನ್ ಕ್ಯಾರೆಕ್ಟರ್. ಆ್ಯಂಡ್ ದೆನ್
ದೋಸ್ತಾಗಿ ಲೈಕ್ ಅಂದ್ರೆ ಗುರುಪ್ರಸಾದ್ ಅಂದ್ರೆ ಉಗ್ರಂ ಮಂಜು ಅವರು ಮಾಡಿರೋದು. ಸೊ ಅವ್ರು ಹೆಂಗೆ ಅಂತಂದ್ರೆ ಲೈಕ್ ಈ ಕ್ಯಾರೆಕ್ಟರ್ ಯಾವ ತರ ಅಂತಂದ್ರೆ ನಂದು, ಸೊ ನನ್ಗೆ ಅದನ್ನ ಮಾಡ್ಬೇಕು ಅಂತಂದ್ರೆ ನಾನು ಯಾರನ್ನೂ ನೋಡೋದಿಲ್ಲ, ಸೊ ನಾನು ಅದನ್ನ ಮಾಡ್ಲೇಬೇಕು, ಆ ಒಂದು ಕ್ಯಾರೆಕ್ಟರ್ ನಂದು. ಬಟ್ ಉಗ್ರಂ ಮಂಜು ಅವ್ರದ್ದು ಸೊ ನನ್ನನ್ನ ಶಾಂತ ಮಾಡಿ ಓಕೆ ನಾವು ಹೋಗೋಣ, ನಾವೇನ್ ಮಾಡ್ಬೇಕು ಅನ್ನೋದು. ಸೊ ಈ ಒಂದು ಕ್ಯಾರೆಕ್ಟರ್ನ ನಾನು ಜಸ್ಟಿಫೈ ಮಾಡಿದ್ದೀನಿ ಅನ್ಕೊಂತೀನಿ. ಅಂಡ್ ದೆನ್ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ. ಎಲ್ಲರೂ ದಯವಿಟ್ಟು ಸಿನಿಮಾನ ಸಪೋರ್ಟ್ ಮಾಡಿ ಅಂಡ್ ದೆನ್ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.